ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಂದ್ರೆ BP ಅಥವಾ ಶುಗರ್ ರೋಗವನ್ನು ಅದು ಸಂಪೂರ್ಣವಾಗಿ ಮುಂದೆ ಬರದೆ ಹಾಗೆ ತಡೆಗಟ್ಟಲು ಸಾಧ್ಯವಿಲ್ಲ. ಮುಂದೆ ಜೀವನದಲ್ಲಿ ಯಾವಾಗಲೂ ಬರದೇ ಇರೋ ತರ ಮಾಡಲು ಸಾಧ್ಯವಿಲ್ಲ. ಇನ್ನೂ ಕೆಲವರಿಗೆ ಈ ಜಾಯಿಂಟ್ಸ್ ತೊಂದರೆ ಆದಾಗ, ಹೆಚ್ಚಿನ ಒಂದು ತೊಂದರೆಗಳಾದಾಗ ಹೆಚ್ಚಿನ ಚಿಕಿತ್ಸೆಗಳು ಕೂಡ ನಾವು ಕೊಡ್ತೀವಿ. ಅಡ್ಮಿಟ್ ಮಾಡಿ ಕೊಡುವಂತ ಒಂದು ಚಿಕಿತ್ಸೆ ಕೂಡ ಇರ್ತದೆ. ಹಾಗೆ ಈ ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಗರ್ಭಿಣಿ ಹೆಣ್ಮಕ್ಳಲ್ಲೂ ಕೂಡ ಸೋರಿಯಾಸಿಸ್ ಕಂಡು ಬಂದಾಗ ಅದಕ್ಕೇನೆ ಒಂದು ಪ್ರತ್ಯೇಕವಾದ ಚಿಕಿತ್ಸೆ. ಮೈ ಪೂರ್ಣ ಸೋರಿಯಾಸಿಸ್ ಬಂದಾಗ ಕೂಡ ಅದಕ್ಕೆ ಆದ ಒಂದು ಸಂಪೂರ್ಣವಾದ ಒಂದು ಚಿಕಿತ್ಸಾ ಪದ್ಧತಿ ಬೇರೆನೆ ಇರ್ತದೆ. ನಾವು ಈ ಮಾತ್ರೆಗಳಿಗೆ ಬಂದಾಗ ಈ ನಾನು ಹೇಳಿದ್ದೇದು 28 ಪಟ್ಟು ಜೀವಕೋಶಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುವಂತ ಔಷಧಿಗಳು, ಇಂಜೆಕ್ಷನ್ ಕೂಡ ಇರ್ತವೆ. 6 ತಿಂಗಳು ಅಥವಾ 1 ವರ್ಷನೋ ಅಥವಾ 2 ವರ್ಷನೋ, ಕೆಲವರಿಗೆ 3 ವರ್ಷ ಬಿಟ್ಟು ರೋಗ ವಾಪಸ್ ಬರೋ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ನೇಹಿತ ಡಾಕ್ಟರ್ ಸಲೀಂ ಜಮಾದಾರ್, ಚರ್ಮ ಹಾಗೂ ಸೌಂದರ್ಯ ತಜ್ಞರು, KC ರಾಣಿ ರೋಡ್, ಗದಗ್. ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಕೂಡ ನನ್ನ ಕೆಲವೊಂದು ಸಲಹೆಗಳನ್ನು ಹಾಗೂ ಕೆಲವೊಂದು ಈ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತಾವು ಮೆಚ್ಚಿದ್ದೀರಿ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ನಾನು ಈಗ ಮಾತಾಡ್ತಿರೋ ವಿಡಿಯೋ ಸೋರಿಯಾಸಿಸ್ ರೋಗದ ಬಗೆಗಿನ ಮುಂದಿನ ಭಾಗ. ನಾ ಹಿಂದಿನ ವಿಡಿಯೋದಲ್ಲಿ ಸೋರಿಯಾಸಿಸ್ ರೋಗ ಯಾರಿಗೆ ಬರ್ಬೋದು, ಏಕೆ ಬರ್ಬೋದು, ಇದಕ್ಕೆ ಹೆಚ್ಚಾಗಲು ಏನಾರ ಕಾರಣಗಳಿದ್ದಾವೆ, ಇದರ ಲಕ್ಷಣಗಳಿವೆ, ಆಗುವ ಸಮಸ್ಯೆಗಳನ್ನು, ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ. ಈಗ ಮುಂದಿನ ಭಾಗದಲ್ಲಿ ಸೋರಿಯಾಸಿಸ್ ಕಾಂಪ್ಲಿಕೇಶನ್ ಅಂದ್ರೆ ಹೆಚ್ಚಿನ ತೊಂದರೆಗಳೇನಾದ್ರೂ ಆಗ್ಬೋದು, ಹಾಗೂ ಚಿಕಿತ್ಸೆಗಳು, ಅವೈಲೇಬಲ್ ಟ್ರೀಟ್ಮೆಂಟ್ ಪದ್ಧತಿಗಳಿವೆ, ಹಾಗೆಯೇ ನಾವು ಬಳಸಬೇಕಾದ ಆಹಾರಗಳಲ್ಲಿ ಏನಾದ್ರೂ ಕ್ರಮ ಇದೆಯಾ, ಹಾಗೂ ನಾವು ಜೀವನ ಶೈಲಿ ಏನಾದ್ರೂ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬಹುದಾ ಅಂತ ಕೆಲವೊಂದು ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೀನಿ. ಒಂದನೇದಾಗಿ, ಈಗ ಸೋರಿಯಾಸಿಸ್ ಅಂತ ಹೇಳಿದ್ರೆ ಇದು ದೇಹದ ಯಾವುದೇ ಭಾಗದಲ್ಲಿ ಬರ್ಬೋದು ಅಂತ ಹೇಳಿದ್ರೆ ತಲೆಯಿಂದ ಹಿಡಿದು ಅಂಗಾಲ್ವರೆಗೂ ಬರ್ಬೋದು. ಹಾಗೆ ಚರ್ಮವನ್ನು ಬಿಟ್ಟು ದೇಹದ ಬೇರೆ ಭಾಗಗಳಿಗೆ ಅಂದರೆ ಜಾಯಿಂಟ್ಸ್, ಸಂಧಿವಾತಕ್ಕೂ ಕೂಡ ಸೋರಿಯಾಸಿಸ್ ಕಾರಣ ಆಗುತ್ತೆ. ಈ ಸಂಧಿವಾತದಲ್ಲಿ ಬೇರೆ ಬೇರೆ ಕಾರಣಗಳು ಕೂಡ ಇರ್ತವೆ. ಸಂಧಿವಾತ ಸೋರಿಯಾಸಿಸ್ಗೆ ಆಗಿದೆಯಾ ಅನ್ನೋದನ್ನ ಆ ವೈದ್ಯರು ಕಂಡುಹಿಡಿದು ಹೇಳ್ಬೇಕಾಗುತ್ತೆ. ಸುಮಾರು ತುಂಬಾ ವರ್ಷಗಳಿಂದ ಸೋರಿಯಾಸಿಸ್ ಇರುವ ಕೆಲವೊಂದು ರೋಗಿಗಳಲ್ಲಿ 10ರಿಂದ 20% ಜನರಿಗೆ, ಕೆಲವೊಂದು ಸಾರಿ 30% ಜನರಿಗೆ ಈ ಜಾಯಿಂಟ್ ಸೋರಿಯಾಸಿಸ್ ಅಂದರೆ ಕೀಲುಗಳಿಗೆ ಆಗುವ ಕೂಡ ಸೋರಿಯಾಸಿಸ್ ಸಾಧ್ಯತೆ ಇರುತ್ತೆ. ಮತ್ತೆ ಮುಖ್ಯವಾದ ದೇಹದ ಬೇರೆ ಭಾಗಗಳಿಗೆ ಸೋರಿಯಾಸಿಸ್ ಬರುವ ಸಾಧ್ಯತೆ ಇಲ್ವೇ ಇಲ್ಲ. ತುಂಬಾ ಕಡಿಮೆ. ಚರ್ಮದ ಬೇರೆ, ಈಗ ತಲೆ, ಉಗುರು, ಹಾಗೆ ಜಾಯಿಂಟ್ಸ್ ಬಿಟ್ಟು ಸೋರಿಯಾಸಿಸ್ ಬೇರೆ ಕಡೆ ಬರುವ ಸಾಧ್ಯತೆಗಳು ಇರುತ್ತೆ. ಹಾಗೇನೆ ಸೋರಿಯಾಸಿಸ್ ಇಂದ ಆಗುವ ತೊಂದರೆಗಳು, ಮೊದಲನೇದಾಗಿ ಇದು ಚರ್ಮವನ್ನು ನಿಮಗೆ ನೋಡಲು ಒಂಥರ ಮನಸ್ಸಿಗೆ ಕಿರಿಕಿರಿ ಮಾಡುತ್ತೆ, ತುರಿಕೆ ಉಂಟಾಗುತ್ತೆ. ನಮ್ಮ ಜೀವನದ ಒಂದು ದೈನಂದಿನ ನಿತ್ಯ ಕರ್ಮಗಳಿಗೆ, ಬೆಳಗ್ಗೆ ಏಳೋದು, ರೆಡಿ ಆಗೋದು, ಕೆಲ್ಸಕ್ಕೆ ಹೋಗೋದು, ಬರೋದು, ಇವಕ್ಕೆಲ್ಲ ಇದು ಕಿರಿಕಿರಿ ಮಾಡುವಂತ ಒಂದು. ಹಾಗೆ ಇದು ಸಾಮಾಜಿಕವಾಗಿ ಅಂದ್ರೆ ಜನರು ನೋಡಿ ಏನ್ ಅನ್ಕೊಳ್ತಾರೋ ಅಂತ ನಮಗೆ ಅನ್ನಿಸುವಂತ ಒಂದು ಕಾರಣ, ಸಾಮಾಜಿಕವಾಗಿ ತೊಂದರೆ. ಇದರಿಂದಾಗಿ ಒಂದು ಮಾನಸಿಕವಾದ ಕಿರಿಕಿರಿ, ಮಾನಸಿಕವಾದ ಒತ್ತಡ ಈ ಸೋರಿಯಾಸಿಸ್ ಜನರಲ್ಲಿ ಕಂಡು ಬರ್ತದೆ. ಸೋರಿಯಾಸಿಸ್ ಅಂದಾಗಿ ಒತ್ತಡ ಆಗುತ್ತದೆ, ಒತ್ತಡದಿಂದಾಗಿ ಸೋರಿಯಾಸಿಸ್ ಜಾಸ್ತಿ. ಈ ಒಂದು ವಿಷಮ ಚಕ್ರದಲ್ಲಿ ಸಿಲುಕಿಕೊಳ್ಳುವ ಅಪಾಯ ಕೂಡ ಇರುತ್ತದೆ. ಇದಕ್ಕೆ ಚಿಕಿತ್ಸೆ ಇದ್ದೇ ಇರುತ್ತೆ. ಹೇಗೆ? ಈ ಕೆಲವರಲ್ಲಿ BP ಇರ್ತದೆ, ಕೆಲವರಲ್ಲಿ ಶುಗರ್ ಇರ್ತದೆ, ಅವರು ಕೂಡ ಚಿಕಿತ್ಸೆ ತಗೋಬೇಕು. ಆದರೆ ಅವರು ತೆಗೆದುಕೊಳ್ಳುವಂತ ಚಿಕಿತ್ಸೆ ತಿಂಗಳುಗಳೇ ಆಗ್ಲಿ, ವರ್ಷಗಳೇ ಆಗ್ಲಿ, ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಂದ್ರೆ BP ಅಥವಾ ಶುಗರ್ ರೋಗವನ್ನು ಅದು ಸಂಪೂರ್ಣವಾಗಿ ಮುಂದೆ ಬರದೆ ಹಾಗೆ ತಡೆಗಟ್ಟಲು ಸಾಧ್ಯವಿಲ್ಲ. ಅದೇ ತರ ಸೋರಿಯಾಸಿಸ್ ಕೂಡ
ಸೋರಿಯಾಸಿಸ್ ಕೂಡ ಟ್ರೀಟ್ಮೆಂಟ್ ಇರ್ತದೆ, ಟ್ರೀಟ್ಮೆಂಟ್ ತಗೋಬೇಕು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸೋರಿಯಾಸಿಸ್ ಕಂಟ್ರೋಲ್ ಬರ್ತದೆ, ನಿಮ್ಮ ಎಲ್ಲಾ ತೊಂದರೆಗಳು ನಿವಾರಣೆ ಆಗುತ್ತೆ. ಆದರೆ ಮುಂದೆ ಜೀವನದಲ್ಲಿ ಯಾವಾಗಲೂ ಬರದೇ ಇರೋ ತರ ಮಾಡಲು ಸಾಧ್ಯವಿಲ್ಲ. ಇದನ್ನ ನಾವು ಎಲ್ಲರೂ ತಿಳ್ಕೊಬೇಕು. ಯಾಕಂದ್ರೆ ಎಷ್ಟೋ ಜನ ಸೋರಿಯಾಸಿಸ್ ಅಲ್ಲಿ ಹೋದ್ರೆ ಹೋಗುತ್ತದೆ, ಇಲ್ಲಿ ಹೋದ್ರೆ ಹೋಗುತ್ತದೆ, ಆ ಪದ್ಧತಿಯಲ್ಲಿ ಹೋಗುತ್ತದೆ, ಈ ಪದ್ಧತಿಯಲ್ಲಿ ಹೋಗುತ್ತದೆ, ಏನೇನೋ ಚಿಕಿತ್ಸೆ ಮಾಡ್ಕೊಂಡು ಎಷ್ಟೋ ತೊಂದರೆಗಳನ್ನು ಅನುಭವಿಸಿ ಆರೋಗ್ಯ ಮತ್ತು ಹಣ ಎರಡನ್ನೂ ಹಾಳು ಮಾಡಿಕೊಳ್ಳೋದು ನಾವು ನೋಡಿರ್ತೇವೆ. ಅದಕ್ಕೆ ಸೋರಿಯಾಸಿಸ್ ಅನ್ನ ನಿಮ್ಮದು ಜೀವನ ಪರ್ಯಂತ ಇರುವಂತ ಸಂಗಾತಿ, ಅದನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳೋದು ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಂಡು ನಿಮ್ಮ ದೈನಂದಿನ ಜೀವನಕ್ಕೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವುದು ಒಂದು ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೇನೆ ಇರ್ತದೆ. ಅದಕ್ಕೆ ನೀವು ಒಬ್ಬ ಚರ್ಮ ರೋಗ ವೈದ್ಯರ ಹತ್ರ, ನಿಮ್ಮ ಹತ್ತಿರದ ಅವರ ಹತ್ರ ಒಂದು ಸಂಪೂರ್ಣವಾಗಿ ಅದರ ಒಂದು ಜವಾಬ್ದಾರಿ ಇತ್ತು. ಮೇಲೆ ಅದು ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ತಾ ಇರ್ತೀರಿ. ಚಿಕಿತ್ಸೆದಲ್ಲಿ ಹಲವಾರು ವಿಧಗಳಿರ್ತವೆ. ಕೆಲವೊಂದು ರೋಗಗಳಿಗೆ ಜಸ್ಟ್ ಒಂದು ಮುಲಾಮ್ಗಳು ಅಂದ್ರೆ ಕ್ರೀಮ್ಸ್ ಅಂಡ್ ಆಯಿಂಟ್ಮೆಂಟ್ಸ್ ಸಾಕಾಗುತ್ತೆ. ಕೆಲವೊಂದು ರೋಗಗಳಿಗೆ ಮಾತ್ರೆಗಳು ಹಾಗೂ ಇಂಜೆಕ್ಷನ್ಗಳು ಕೂಡ ಹೆಚ್ಚಿನ ಒಂದು ಅವಧಿವರೆಗೆ ಬೇಕಾಗುತ್ತೆ. ಇನ್ನೂ ಕೆಲವರಿಗೆ ಈ ಜಾಯಿಂಟ್ಸ್ ತೊಂದರೆ ಆದಾಗ, ಹೆಚ್ಚಿನ ಒಂದು ತೊಂದರೆಗಳಾದಾಗ ಹೆಚ್ಚಿನ ಚಿಕಿತ್ಸೆಗಳು ಕೂಡ ನಾವು ಕೊಡ್ತೀವಿ. ಅಡ್ಮಿಟ್ ಮಾಡಿ ಕೊಡುವಂತ ಒಂದು ಚಿಕಿತ್ಸೆ ಕೂಡ ಇರ್ತದೆ. ಹಾಗೆಯೇ ಈ ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಗರ್ಭಿಣಿ ಹೆಣ್ಮಕ್ಳಲ್ಲೂ ಕೂಡ ಸೋರಿಯಾಸಿಸ್ ಕಂಡು ಬಂದಾಗ ಅದಕ್ಕೇನೆ ಒಂದು ಪ್ರತ್ಯೇಕವಾದ ಚಿಕಿತ್ಸೆ. ಮೈ ಪೂರ್ಣ ಸೋರಿಯಾಸಿಸ್ ಬಂದಾಗ ಕೂಡ ಅದಕ್ಕೆ ಆದ ಒಂದು ಸಂಪೂರ್ಣವಾದ ಒಂದು ಚಿಕಿತ್ಸಾ ಪದ್ಧತಿ ಬೇರೆನೆ ಇರ್ತದೆ. ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಕೊಡಬೇಕಾಗುವಂತ ಒಂದು ಚಿಕಿತ್ಸೆ ಕೂಡ ಇರ್ತದೆ. ಹೆಚ್ಚಿನ ಒಂದು ಸಾಮಾನ್ಯವಾಗಿ ಈ ಕಂಡು ಬರುವ ಸೋರಿಯಾಸಿಸ್ ರೋಗಗಳು ಕ್ರೀಮ್ಗಳಲ್ಲಿ ಮಾತ್ರ, ಅಂದ್ರೆ ಮುಲಾಮ್ಗಳಿಂದನೇ ಎಷ್ಟೋ ಗುಣಮುಖ ಆಗೋ ಚಾನ್ಸಸ್ ಇರ್ತದೆ. ಅವಾಗ ನಾವು ಈ ಸ್ಟಿರಾಯ್ಡ್ ಆಯಿಂಟ್ಮೆಂಟ್ಸ್, ಬೇರೆ ಬೇರೆ ಆಯಿಂಟ್ಮೆಂಟ್ಸ್ ಗಳನ್ನು ಕೂಡ ನಾವು ಕೊಡ್ತೀವಿ. ಹಾಗೇನೆ ನಾವು ಈ ಮಾತ್ರೆಗಳಿಗೆ ಬಂದಾಗ ಈ ನಾನು ಹೇಳಿದ್ದೇದು 28 ಪಟ್ಟು ಆ ಜೀವಕೋಶಗಳು ಬೆಳವಣಿಗೆ ಹೊಂದಿರ್ತಾವಂತೆ. ಆ ಜೀವಕೋಶಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುವಂತ ಔಷಧಿಗಳು, ಇಂಜೆಕ್ಷನ್ ಕೂಡ ಇರ್ತವೆ. ಅದನ್ನು ಕೂಡ ನಾವು ಈಗ ಸುಮಾರು ತಿಂಗಳವರೆಗೆ 2 ತಿಂಗಳು 3 ತಿಂಗಳು ಚಿಕಿತ್ಸೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಸಂಪೂರ್ಣವಾಗಿ ಕ್ಯೂರ್ ಆಗೋದಿಲ್ಲ, ಕಂಟ್ರೋಲ್ ಆಗುತ್ತೆ. ಹಾಗೆ ಕೆಲವೊಂದು ಕ್ರೀಮ್ಗಳನ್ನು 2-3 ತಿಂಗಳು ಕಂಟಿನ್ಯೂ ಮಾಡಕ್ಕೆ ಹೇಳ್ತೀವಿ. ಸ್ವಲ್ಪ ದಿವಸ ಆದ್ಮೇಲೆ ಅದು ಸಂಪೂರ್ಣವಾಗಿ ಹೋಗಿರುತ್ತೆ. ನೀವು ವೈದ್ಯರ ಹತ್ರ ಅವಾಗ ಒಂದು ಬರುವ ಅವಶ್ಯಕತೆ ಇರೋದು, ನಿಯಂತ್ರಣ ಬಂದ್ಬಿಟ್ಟಿರ್ತದೆ. ಕೆಲವೊಂದು ಕ್ರೀಮ್ಗಳನ್ನು ವೈದ್ಯರು ನಿಮ್ಗೆ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದೆ 6 ತಿಂಗಳು ಅಥವಾ 1 ವರ್ಷನೋ ಅಥವಾ 2 ವರ್ಷನೋ, ಕೆಲವರಿಗೆ 3 ವರ್ಷ ಬಿಟ್ಟು ರೋಗ ವಾಪಸ್ ಬರೋ ಸಾಧ್ಯತೆ ಇರುತ್ತದೆ. ಕೆಲವೊಂದು ಕಾರಣಗಳಿಂದ ನಾನು ಹಿಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡೋ ಕಾರಣ ಬರ್ತದೆ. ಅವಾಗ ಮತ್ತೆ ನೀವು ಚಿಕಿತ್ಸೆಯನ್ನ ಪ್ರಾರಂಭಿಸಬೇಕು, ಮತ್ತೆ ಅದನ್ನ ನಿಯಂತ್ರಣಕ್ಕೆ ತರಬೇಕು, ಮತ್ತೆ ಚಿಕಿತ್ಸೆಯನ್ನ ವೈದ್ಯರು ನಿಲ್ಲಿಸ್ತಾರೆ. ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಒಂದು ವೈದ್ಯರ ನಿರ್ಧಾರ ಆಗಿರುತ್ತದೆ. ಯಾವಾಗ ಯಾವ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು ಅನ್ನೋದು ಕೂಡ ವೈದ್ಯರ ನಿರ್ಧಾರ. ನೀವೇ ನಿರ್ಧಾರ ತೆಗೆದುಕೊಂಡು ಅದನ್ನ ಮತ್ತೆ ಕಾಂಪ್ಲಿಕೇಟ್ ಅಂದ್ರೆ ಹೆಚ್ಚಿನ ಒಂದು ತೊಂದರೆಗೆ ಒಳಗಾಗಬಾರ್ದು. ಈ ತರ ಒಂದು ಚಿಕಿತ್ಸೆ ಇರುತ್ತದೆ. ಸೋರಿಯಾಸಿಸ್ಗೆ ಚಿಕಿತ್ಸೆ ಇರುತ್ತದೆ. ಮುಂದೆ ಯಾವುದೇ ಮತ್ತೆ ಸೋರಿಯಾಸಿಸ್ ಬರದೇ ಇರೋ ತರ ಚಿಕಿತ್ಸೆ ಇರೋದಿಲ್ಲ. ಸೋರಿಯಾಸಿಸ್ ಕಂಟ್ರೋಲ್ ಆಗಿ ನಿಮ್ಮ ದೈನಂದಿನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರದೇ ಇರೋ ತರ ಈ ಒಂದು ಚಿಕಿತ್ಸೆಗಳನ್ನು ತಗೊಂತ ಹೋಗ್ಬೇಕಾಗುತ್ತೆ.